ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಕಾಲೇಜ್ಗೆ ಹೊರಟೆ. ಕಾಲೇಜ್ ಬೇಗ ಮುಗೀತು ಅಂತ ನಾನು ಇವ್ರು 3 ಜನ ಜೊತೆ ಮಂಡ್ಯಕ್ಕೆ ಬಂದು ಊಟ ಮಾಡಿಕೊಂಡು ಇವರೇ ನಮ್ಮ ಮನೆಗೆ ಡ್ರಾಪ್ ಮಾಡಿದ್ರು. ಹಾಗೆ ನನಗೆ ಸ್ವಲ್ಪ ಸ್ಪೆಷಲ್ ಕೆಲಸ ಇತ್ತು ಅಂತ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. ವಾಪಸ್ ಬರೋಷ್ಟೊತ್ತಿಗೆ ಚಿನ್ನಿ ಮತ್ತೆ RMD ಇಬ್ರು ಬಂದಿದ್ರು. ಪೆಟ್ರೋಲ್ ಡೀಸೆಲ್ ನಂದೆ ಅಂದ್ರೆ ಡ್ರೈವರ್ ನಾನೇ ಅಂತೆ. 200 ರೂಪಾಯಿ ಅಂತೆ ದಿನಕ್ಕೆ. ಕಾಸಿಲ್ಲ, ಪೈಸಾ ಲೇದು. ನಾವು ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಇರೋ ನಿಮಿಷ, ಈಗ ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ ಹೇಳೋನೆ ಗೈಸ್. ಕೇಳಿ ಅಂತ ಫ್ರೆಂಡ್ ಬೆಸ್ಟಿ ಆತರ ಎಲ್ಲ, ನಾವು ಆತರ ಎಲ್ಲ ವರ್ಸ್ಟ್ ಜನರೇಷನ್ ಸೇರ್ದವ್ರಲ್ಲ ನಾವು. ಮತ್ತೆ ಹಂಗಾರೆ ಈ ಜನರೇಷನ್ ಯಾಕೆ ಬದುಕಿದ್ಯಾ ನೀನು? ಈ ಜನರೇಷನ್ ಬದುಕಬೇಕು ಅಂತ ಬದುಕ್ತಾ ಇದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇದರಿಂದ ಬದುಕ್ತಾ ಇಲ್ಲ. ಯಶಸ್ಸು ಮಂಡ್ಯದಲ್ಲಿ ಬದುಕ್ತಿದ್ಯಾ? ಮಂಡ್ಯದಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಚಾಮುಂಡಿ ಬೆಟ್ಟ ನೋಡಿಲ್ಲ. 40 ಕಿಲೋಮೀಟರ್. ನೋ ಕಾಮೆಂಟ್ಸ್. ಇಲ್ಲ ಸರ್. ಇಷ್ಟಕ್ಕೆ ಫೋನ್ ಪಾರ್ಟಿ ಮುಗಿದೋಯ್ತು ಅಂತ ಹೇಳ್ತಾವನೆ. ಹೇಳಿ ಸಯಸ್ಗೆ, ನೀನ್ ತಗೊಂಡಿರೋದು ಐಫೋನ್ ಆಯ್ತು. ಈ ಸಂಡೇ ನೋಕಿಯಾ ಅಲ್ಲ, ನೋಕಿಯಾ. ಇವ್ರ ಜೊತೆ ಮಾತಾಡ್ಕೊಂಡು ನಾನು ನನ್ನ ಚಿನ್ನಿ ಹೊರಟಿದ್ದೆ ಜಿಮ್ ಕಡೆಗೆ. ಜಿಮ್ಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಮೇಲಕ್ಕೆ ಹೋದ ತಕ್ಷಣ ನಮ್ಮ ಚಿನ್ನಿ ರೆಡಿ ಆದ. ನಾನು ಕಾರ್ಡಿಯೋ ಮಾಡೋದ ಅಂತ ಹೋದ್ರೆ ನಮ್ಮ ಚಿನ್ನಿ ನೋಡಿ, ಗೈಸ್ ಇದುವರೆಗೂ ಇಷ್ಟು ದಿವಸ ಜಿಮ್ಗೆ ಬಂದಿದ್ದೀವಿ, ಬಟ್ ಇವತ್ತು ಇವನು ಬೆವರಿರೋಷ್ಟು ಯಾವತ್ತೂ ಬೆವತಿರ್ಲಿಲ್ಲ. ಅದಂದ್ರೆ ನಮ್ಮ ಚಿನ್ನಿ ಇವತ್ತು ಸಖತ್ ವರ್ಕೌಟ್ ಮಾಡ್ಬಿಟ್ಟವನೆ. ಅವ್ನು ಅಂತ ವರ್ಕೌಟ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಪಡ್ಡುಮ್ಮ ಮನೆಗೆ. ಪಡ್ಡುಮ್ಮಾಗ ಒಂದು ನಮಸ್ಕಾರ ಮಾಡ್ಕೊಂಡು ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲಿಂದ ಪೆಟ್ರೋಲ್ ಖಾಲಿ ಆಯಿತು ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡೆ ಗೈಸ್. ಇವತ್ತೊಂದು ವ್ಲಾಗ್ ಇಷ್ಟೇ. ಬಾಯ್.